ಹಾಯ್, ಇವತ್ತು ನಮ್ಮದು ಸೆಕೆಂಡ್ ಆ್ಯನಿವರ್ಸರಿ. ಅದಕ್ಕೆ ಇವತ್ತು ಸ್ವಲ್ಪ ಸುತ್ತಾಡಕ್ಕೆ ಹೋಗ್ತಿದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವತ್ತು ನಮಗೆ ತುಂಬ ವಿಶೇಷವಾದ ದಿನ. ಇವತ್ತು ನಮ್ಮ ಮದುವೆ 2ನೇ ವರ್ಷದ ವಾರ್ಷಿಕೋತ್ಸವ. ಈ ದಿನ ನಮ್ಮ ನೆನಪಿನಲ್ಲಿ ಉಳ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ನಾವು MG ರೋಡು ಮತ್ತು ಬ್ರಿಗೇಡ್ ರೋಡು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಏರಿಯಾದಿಂದ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ತಲುಪ್ಕೊಂಡು ಅಲ್ಲಿಂದ ಮೆಟ್ರೋ ಹಿಡ್ಕೊಂಡು MG ರೋಡ್ಗೆ ಹೊರಟಿದ್ದೀವಿ. ಇವಾಗ ನಾವು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ MG ರೋಡ್ಗೆ. MG ರೋಡಿಗೆ ಬಂದಿದ್ದೀವಿ. ಬನ್ನಿ ಇಲ್ಲೆಲ್ಲ ಸುತ್ತಾಡ್ಕೊಂಡು ಬ್ರಿಗೇಡ್ ರೋಡ್ಗೆ ಹೋಗೋಣ. ನಾನಿವತ್ತು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ 2 ಐಕಾನಿಕ್ ರಸ್ತೆಗಳ ಕಥೆನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಒಂದು ಮಹಾತ್ಮ ಗಾಂಧಿ ರಸ್ತೆ ಅಂದರೆ ನಮ್ಮ MG ರೋಡು, ಇನ್ನೊಂದು ಬ್ರಿಗೇಡ್ ರೋಡು. ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದ್ರ ಬಗ್ಗೆ ನನಗೆಷ್ಟು ಗೊತ್ತೋ ಅಷ್ಟನ್ನು ನಿಮ್ಮ ಹತ್ರ ಹೇಳ್ತೀನಿ. ಇದು ಕೇವಲ ರಸ್ತೆ ಅಲ್ಲ, ಇದು ಒಂದು ಬೆಂಗಳೂರಿನ ಶೈಲಿ, ಸಂಸ್ಕೃತಿ, ಚರಿತ್ರೆಯ ಸಂಕೇತ ಆಗಿದೆ. ಇದನ್ನು ಒಂದು ಕಾಲದಲ್ಲಿ ಸೌತ್ ಪರೇಡ್ ಅಂತ ಕರೀತಿದ್ರು. ಆದರೆ 1948 ಮಹಾತ್ಮ ಗಾಂಧೀಜಿಯವರ ಗೌರವಾರ್ಥವಾಗಿ ಮರುನಾಮಕರಣ ಮಾಡಿದರು. ಅದೇ ನಮ್ಮ MG ರೋಡ್ ಅಂತ. ಇಲ್ಲಿ ಏನೇ ಹೊಸ ಶಾಪಿಂಗ್ ಮಾಲ್ಗಳು, ಆಫೀಸ್ಗಳು, ಥಿಯೇಟ್ರುಗಳು ಏನೇ ಇದ್ರೂ ಆ ಪ್ಲೇಸ್ಗೆ ಹೋದಾಗ ಅಂದರೆ ಇಲ್ಲಿಗೆ ಬಂದಾಗ ನಿಮಗೆ ಒಂಥರ ರೆಟ್ರೋ ಫೀಲ್ ಕೊಡುತ್ತೆ. ಇವಾಗ ನಾವು ಬ್ರಿಗೇಡ್ ರೋಡಲ್ಲಿದ್ದೀವಿ. ಇಲ್ಲಿ ಬ್ರಿಟಿಷ್ ಕಾಲದಲ್ಲಿ ಮಿಲಿಟ್ರಿ ಉದ್ದೇಶಕ್ಕಾಗಿ ನಿರ್ಮಿಸಲಾದ ರೋಡಾಗಿದೆ. ಇದು ಕಂಟೋನ್ಮೆಂಟ್ ಭಾಗ ಆಗಿತ್ತು ಆವಾಗ. ಇಲ್ಲಿನ ಅನೇಕ ಬೀದಿಗಳಿಗೆ ಮಿಲಿಟರಿ ಹೆಸರುಗಳನ್ನ ಇಡಲಾಗಿದೆ. ಎಕ್ಸಾಂಪಲ್ಲು ಆರ್ಟಿಲರಿ ರೋಡು, ಇನ್ಫೆಂಟ್ರಿ ರೋಡು, ಕ್ಯಾವರ್ಲಿ ರೋಡ್ ಅಂತ. ನಂತರ ಬ್ರಿಟಿಷ್ ಆಳ್ವಿಕೆಯ ನಂತರ ಬ್ರಿಗೇಡ್ ರೋಡು ಶಾಪಿಂಗು, ನೈಟ್ ಲೈಫ್ಗಾಗಿ ತುಂಬ ಪ್ರಸಿದ್ಧಿನ ಪಡೆದುಕೊಂಡಿದೆ. ಇಲ್ಲಿ ಪುಸ್ತಕ ಮಳಿಗೆಗಳು, ರೆಸ್ಟೋರೆಂಟ್ಗಳು, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ಏನೇನು ಬೇಕೋ ಎಲ್ಲ ಇಲ್ಲಿ ಸಿಗುತ್ತೆ. MG ರೋಡ್ ಮತ್ತು ಬ್ರಿಗೇಡ್ ರೋಡ್ನ ಬೆಂಗಳೂರಿನ ಇತಿಹಾಸ, ಸಂಸ್ಕೃತಿ ಮತ್ತು ಆಧುನಿಕ ಶೈಲಿಯ ಮಿಶ್ರಣ ಅಂತಲೇ ಹೇಳ್ಬೋದು. ಇವು ಕೇವಲ ರೋಡ್ ಮಾತ್ರ ಅಲ್ಲ, ನಮ್ಮ ನಗರದ ಜೀವಂತ ಅಧ್ಯಾಯಗಳು ಅಂತಲೇ ಹೇಳ್ಬೋದು.
ಇವಾಗ ನಾವು ಬ್ರಿಗೇಡ್ ರೋಡಿಂದ ಮಾಗಡಿ ರೋಡಿಗೆ ಬಂದಿದ್ದೀವಿ. ಇಲ್ಲಿಂದ ಡಿ ಮಾರ್ಟ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ಬೆಂಗಳೂರಲ್ಲಿರೋಂಥವ್ರಿಗೆ ಶಾಪಿಂಗ್ ಮಾಡೋದಕ್ಕೆ ಡಿ ಮಾರ್ಟ್ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದ್ರೊಳಗಡೆ ರೇಷನ್ ಐಟಮಿಂದ ಹಿಡಿದು ಕಾಸ್ಮೆಟಿಕ್ಸಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಕಿಚನ್ ಐಟಮಿಂದ ಹಿಡಿದು ಪ್ರತಿಯೊಂದೂ ಇರುತ್ತೆ. ಇವತ್ತು ನಾನು ಇಲ್ಲಿಗೆ ಬಂದು ಏನಾದರೂ ತೊಗೋಬೇಕು ಅನ್ನೋ ಉದ್ದೇಶ ಇರಲಿಲ್ಲ, ಸುಮ್ಮನೆ ಟೈಮ್ ಇತ್ತು ಅಂತ ಬಂದ್ವಿ. ಆದರೂ ಒಂದು ಸ್ವಲ್ಪ ಕಿಚನ್ ಐಟಮ್ಗಳ್ನ ಪರ್ಚೇಸ್ ಮಾಡಿದೆ ಅಷ್ಟೇ. ಇಲ್ಲಿ ಬಂದು ಶಾಪಿಂಗ್ ಮಾಡಬಹುದು. ತುಂಬ ಎಲ್ಲ ಚೆನ್ನಾಗಿರೋ ಕ್ವಾಲಿಟಿಯವೇ ಸಿಗುತ್ತೆ. ಸ್ವಲ್ಪ ಕಿಚನ್ ಐಟಮ್ನೆಲ್ಲ ತೊಗೊಂಡು ಶಾಪಿಂಗ್ ಮಾಡಿಕೊಂಡು ಇಲ್ಲಿನ ಶಾಪಿಂಗ್ನ ಎಂಡ್ ಮಾಡಿ ಡಿ ಮಾರ್ಟಿಂದ ಹೊರಗಡೆ ಬಂದ್ವಿ. ಸಂಜೆ ಆಯಿತು, ಎಲ್ಲ ಸುತ್ತಾಡಿ ಮುಗಿಸಿ ಡಿ ಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇದಾಗಿತ್ತು ಈ ದಿನದ ವಿಶೇಷ. ಈ ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ಎಲಿಮೆಂಟ್ಸ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ.